ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 93ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಅಂಜು ಮನೆಯ ಬಾಗಿಲಿಗೆ ಬಂದಾಗ ಅವಳನ್ನು ಕಂಡ ಭಾಮ, ಜಾನ್ಕಿ ಸೇವೆ ಇಷ್ಟು ಬೇಗ ಮುಗಿತಾ ಎಂದು ಕೇಳಿದರು. ಅಂಜು ಅವರ ಮಾತು ಕೇಳಿ ಅಲ್ಲೇ ನಿಂತಳು. ಅವಳ ಕಣ್ಣಿಂದ ಹರಿಯುತ್ತಿದ್ದ ನೀರನ್ನು ನೋಡಿ ಅವಳ ಹತ್ತಿರ ಬರಲು 2 ಹೆಜ್ಜೆ ಮುಂದೆ ಇಟ್ಟವರು ಅಂಜುವಿನ ಹಿಂದೆಯೇ ಬಂದ ಅನಿಲ್ನನ್ನು ನೋಡಿ ಅಲ್ಲೇ ನಿಂತರು. ಅನಿಲ ಅಂಜುವಿನ ಕಡೆ ನೋಡುತ್ತಾ, ಅಂಜು, ನೀನು ಪಕ್ಕದ ಓಣಿಯಿಂದ ಹಿತ್ಲಿಗೆ ಹೋಗು ಎಂದವನು ಭಾಮ ಅವರ ಕಡೆ ನೋಡುತ್ತಾ, ಅಮ್ಮ, ಅಂಜು ಅಮ್ಮ ಹೋಗ್ಬಿಟ್ರು, ಅವಳಿಗೆ ನೀರು ಹಾಕಮ್ಮ ಎಂದವನ ಕಣ್ಣಲ್ಲಿ ತುಂತುರು. ಅನಿಲ್ನನ್ನು ಅಂಜುವಿನ ಹಿಂದೆ ಕಂಡಾಗ ಕ್ರೋಧಗೊಂಡಿದ್ದ ಭಾಮ ಅವರ ಮನ ಅವನು ಹೇಳಿದ ವಿಷಯ ಕೇಳಿ ಮೃದುವಾಯಿತು. ಅಂಜುವಿನ ಮೇಲೆ ಕರುಣೆ ಉಂಟಾಯಿತು. ಅಂಜುವಿನ ಮೈಲಿಗೆ ಕಳೆಯಲು ನೀರು ಹಾಕಿದರು. ಎಷ್ಟೇ ತಡೆ ಹಿಡಿದರೂ ಅಂಜುವಿನ ಕಣ್ಣಲ್ಲಿ ನೀರು ಉಕ್ಕುತ್ತಿತ್ತು. ಭಾಮ ಅವರಿಗೂ ಅವಳ ದುಃಖ ನೋಡಿ ಕಣ್ಣು ತುಂಬಿ ಬಂದಿತ್ತು. ಬಟ್ಟೆ ಬದಲಾಯಿಸಿ ಬಂದವಳ ಮುಂದೆ ಬಿಸಿಯಾಗಿ ಹಬೆಯಾಡುವ ಕಾಫಿ ತಂದು ಹಿಡಿದರು. ಅಂಜುವಿನ ಮುಖ ನೋಡಿ ಅದೇನೆನ್ನಿಸಿತೋ ಅವಳನ್ನು ಅಪ್ಪೆ ಹಿಡಿದರು. ಅಷ್ಟು ಹೊತ್ತು ಸಣ್ಣಗೆ ಅಳುತ್ತಿದ್ದ ಅಂಜು ಭಾಮ ಅವರ ಅಪ್ಪುಗೆಯ ಆಸರೆ ಸಿಕ್ಕಾಗ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಎಷ್ಟೇ ಕೆಟ್ಟವಳಾಗಿದ್ದರೂ ಮುಕ್ತ ತಾಯಿಯಾಗಿ ಮಕ್ಕಳಿಗೆ ಕೆಲವು ಸಿಹಿ ನೆನಪು ಬಿಟ್ಟು ಹೋಗಿದ್ದಳು. ಕಹಿ ನೆನಪುಗಳ ತೂಕ ಹೆಚ್ಚೇ ಇದ್ದರೂ ತಾಯಿಯ ಮೇಲಿನ ಮಮತೆಯಿಂದಾಗಿ ಆ ನೆನಪುಗಳು ತಾತ್ಕಾಲಿಕವಾಗಿ ಮರೆಯಾಗಿದ್ದವು. ಅಂಜುವಿನ ಹೃದಯ ತನ್ನ ದುಃಖ ತೋಡಿಕೊಂಡರೆ ಭಾಮ ಅವರ ಹೃದಯ ಮೌನವಾಗಿಯೇ ಸಮಾಧಾನ ಮಾಡಿತ್ತು. ಇಬ್ಬರ ನಡುವಿನ ಸಂವಹನಕ್ಕೆ ಭಾಷೆಯ ಅಗತ್ಯ ಕಾಣಿಸಲೇ ಇಲ್ಲ. ವಿಷಯ ತಿಳಿದ ಜಗನ್ನಾಥ, ಜಾನಕಿ, ಭೂಮಿ ಎಲ್ಲರೂ ಅಂಜುವಿಗೆ ಸಮಾಧಾನ ಮಾಡಿದರು. ಮುಕ್ತಾಳ ಮರಣದ ಮೈಲಿಗೆ ಕಳೆದುಕೊಳ್ಳಲು ಎಲ್ಲರೂ ತಲೆ ಮೇಲೆ ತಣ್ಣೀರು ಹೊಯ್ದುಕೊಂಡರು. ಆ ಹುಡುಗಿ ಮುಕ್ತಾನ್ ಮಗಳು, ತಾಯಿಯಂತೆ ಮಗಳು, ನೂಲ್ನಂತೆ ಸೀರೆ. ಗಾದೆ ಮಾತು ಕೇಳಿದೆಯಾ ತಾನೇ? ತಾಯಿ ಜಾನ್ಕಿ ಗಂಡನನ್ನ ಅವಳಿಂದ ದೂರ ಮಾಡಿದ್ಲು, ಇವಳು ಅನಿಲನ್ ಬುಟ್ಟಿಗೆ ಹಾಕೊಂಡಿದ್ದಾಳೆ. ನೀನ್ ಅನಿಲನ್ ಮದುವೆ ಆದ್ರೆ ಆ ಜಾನ್ಕಿಗಾದ ಗತಿನೇ ನಿನಗಾಗುತ್ತೆ. ಸುಮ್ಮನೆ ಅವ್ರ ಕುತಂತ್ರಕ್ಕೆ ನೀನ್ ಬಲಿಯಾಗಬೇಡ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಿನ್ನನ್ನು ನೋಡಿದ್ರೆ ನನ್ನ ಮಗಳ ನೆನಪಾಗುತ್ತೆ. ಆದಷ್ಟು ಬೇಗ ಇವರಿಂದ ದೂರ ಹೋಗ್ಬಿಡು, ನಿನ್ನ ಬದುಕನ್ನ ಉಳಿಸ್ಕೋ ಎಂದರು. ಭಾರತಿ ಅಚ್ಚರಿಯಿಂದ ಅವರ ಮುಖ ನೋಡಿದಳು. ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ಅನಿಲನ್ ದೊಡ್ಡಮ್ಮ, ಶಾಂತ ಅಂತ ನನ್ನ ಹೆಸರು. ಅವತ್ತು ಬಂದಿದ್ನಲ್ಲ ಅವ್ರ ಮನೆಗೆ, ನನ್ನ ಅಣ್ಣನ ಮಗಳ ಜೊತೆಗೆ ಈ ಅನಿಲನ್ ಮದುವೆ ನಿಶ್ಚಯ ಆಗಿತ್ತು. ಆದರೆ ಅದ್ಯಾಕೋ ನಮಗೆ ಈ ಹುಡುಗ ಅನಿಲನ್ ನಡವಳಿಕೆ ಸರಿ ಬರಲಿಲ್ಲ. ವರ್ಷೇಲಿ ಅವನು ನನ್ನ ಮಗನೇ, ಅವನ ಬಗ್ಗೆನೇ ಹೀಗೆಲ್ಲ ಹೇಳೋದಕ್ಕೆ ನನಗೂ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಒಂದು ಹೆಣ್ಣಿನ ಬಾಳಿಗಿಂತ ನನಗೆ ಮಗನ ಮೇಲಿನ ಮಮತೆ ಹೆಚ್ಚಲ್ಲ. ಈಗ ನನಗೆ ಬಂದಿರೋ ಸುದ್ದಿ ಪ್ರಕಾರ ನಿನ್ನನ್ನು ಬಲಿಕ ಬಕ್ರ ಮಾಡೋ ಪ್ರಯತ್ನ ನಡೀತಾ ಇದೆ. ನಿನ್ನ ಮತ್ತೆ ಅನಿಲನ್ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ನೀನು ಈಗಷ್ಟೇ ನಿನ್ನ ಕಣ್ಣಾರೇನೆ ಅವನ ಕೃಷ್ಣಲೀಲೆಯನ್ನು ನೋಡಿದ್ಯಾ ತಾನೇ? ಯೋಚನೆ ಮಾಡು. ಬರೀ ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನಿರ್ಧಾರ ತಗೋ ಅಂತ ನಾನು ಹೇಳ್ತಾ ಇಲ್ಲ. ನೀನು ವಿದ್ಯಾವಂತೆ ಇದ್ದೀ, ನೀನು ಒಳತು ಕೆಡುಕು ಯೋಚನೆ ಮಾಡೋಷ್ಟು ಬುದ್ಧಿವಂತೆ ಇದ್ದೀ, ಮಕ್ಕಳಿಗೆ ಕಲಿಸೋಷ್ಟು ಹುಷಾರಿದ್ದೀ. ಯೋಚನೆ ಮಾಡು, ಆಮೇಲೆ ನಿರ್ಧಾರ ಮಾಡು ಎಂದರು. ಭಾರತಿ ಕಪಟವರಿಯದ ಸೀದಾ ಸಾದಾ ಹೆಣ್ಣು ಮಗಳು. ಶಾಂತ ಅವರ ಮಾತನ್ನು ನಂಬಿದಳು. ಭೂಮಿ ಅವ್ರ ಅಮ್ಮನ ಹತ್ರ ಹೇಳಿದ್ದೇನು, ನನ್ನನ್ನು ಕಂಡ್ರೆ ಅನಿಲ ಅವ್ರಿಗೆ ಪ್ರೀತಿ ಅಂತ ಅಲ್ವಾ? ಆದರೆ ಅವ್ರು ಒಮ್ಮೆ ಆದರೂ ನನ್ನ ಹತ್ರ ಪ್ರೀತಿಯಿಂದ ನಡ್ಕೊಂಡಿದ್ದಾರಾ? ಅಂಜಲಿಯವ್ರ ಹತ್ರ ಎಷ್ಟು ಸಲಿಗೆಯಿಂದ ಮಾತಾಡ್ತಾರೆ, ಆದರೆ ನನ್ನ ಹತ್ರ ಯಾವತ್ತಾದರೂ ಹಾಗೆಲ್ಲ ಮಾತಾಡಿದಾರಾ ಯೋಚಿಸಿದಳು. ಅವರಿಗೆ ಅಂಜು ಇಷ್ಟ ಇದ್ರೆ ಅವಳ ಜೊತೆಗೆ ಮದುವೆ ಆಗ್ಬೋದಲ್ಲ, ನನ್ನನ್ನು ಯಾಕೆ ಮಧ್ಯೆ ತಂದಿದ್ದು? ಮುಗ್ಧವಾಗಿ ಕೇಳಿದಳು ಭಾರತಿ. ಅಯ್ಯೋ, ಅಂಜು ಮುಕ್ತಾನ್ ಮಗಳಲ್ವಾ, ಅವಳನ್ನ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಜಾನ್ಕಿಗೆ ಬೇಸರ ಆಗುತ್ತಲ್ವಾ, ಅದಕ್ಕೆ. ಶಾಂತ ಹೊಸದೊಂದು ವಿಷಯ ಅವಳ ತಲೆಯಲ್ಲಿ ತುಂಬಿದರು. ಆದರೆ ಜಾನಮ್ಮಂಗೆ ಅಂಜು ಅಂದರೆ ತುಂಬ ಇಷ್ಟ, ಅವಳನ್ನ ಮಗಳ ಥರಾನೇ ನೋಡ್ತಾರೆ.
ಜಾನಮ್ಮ ನನ್ನನ್ನು ಕೂಡ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ತುಂಬ ಒಳ್ಳೆಯವರವರು. ಭಾರತೀಯ ಬಾಯಲ್ಲಿ ಜಾನಕಿಯ ಗುಣಗಾನ ಕೇಳಿ ಶಾಂತಾಳ ಸಿಟ್ಟು ಮೇರೆ ಮೀರಿತು. ಆ ಸಿಟ್ಟನ್ನು ಮುಖದಲ್ಲಿ ತೋರಿಸದೆ, "ಹ, ನೀನೂ ಮೋಸ ಹೋಗ್ಬಿಟ್ಯಾ? ಬರೀ ನಾಟಕ ಆ ಜಾನಕಿದು. ಅದೇನ್ ಮಂಕ್ಬೂದಿ ಹಚ್ಚಿದಾಳೋ ಏನೋ. ಅವಳದು ಯಾವಾಗ್ಲೂ ಹಿಂದೊಂದು ಮಾತು ಮುಂದೊಂದು ಮಾತು. ಮಾತೆಲ್ಲ ಜೇನ್ ಹಚ್ಚಿದಾಗೆ. ನನ್ಗೆ ಹಂಗೆಲ್ಲ ಬಣ್ಣದ ಮಾತು ಆಡೋಕ್ ಬರಲ್ಲ. ನಂದೇನಿದ್ರು ಏಕ್ ಮಾರ್ ದೋ ತುಕಡ. ಅದಕ್ಕೆ ನಾನು ಜನಕ್ಕೆ ಹಿಡಿಸಲ್ಲ." ಕೈ ಬಾಯಿ ತಿರುಗುತ್ತಾ ಹೇಳಿದರು ಶಾಂತ. ಭಾರತಿಗೆ ಅವರ ಮಾತು ಸುಳ್ಳು ಎನ್ನಿಸಿದರೂ ಶಾಂತ ಅವರ ಮಾತನ್ನು ತಳ್ಳಿ ಹಾಕೋದು ಸುಲಭ ಎನಿಸಲಿಲ್ಲ. ಭಾರತಿ ಶಾಂತ ಅವರ ಮಾತಿಗೆ ಏನೂ ಉತ್ತರ ಕೊಡದೇ ಇದ್ದಾಗ ಶಾಂತ, "ನೋಡ್ ಭಾರತಿ, ನೀನು ಬಾಳೆ ಬದುಕಬೇಕಾದ ಹುಡುಗಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು" ಎಂದಷ್ಟೇ ಹೇಳಿ ಅಲ್ಲಿಂದ ನಡೆದರು. ಭಾರತಿ ಅದೇ ನದಿಯ ದಡದಲ್ಲಿ ಕುಳಿತು ಯೋಚನೆಯಲ್ಲಿ ತೊಡಗಿದಳು. "ಒಳಗ್ ಬಾಮ್ಮ." ಕೋಣೆಯ ಬಾಗಿಲ ಬಳಿ ಹಿಂಜರಿಕೆಯಲ್ಲಿ ನಿಂತಿದ್ದ ಅಂಜಲಿಯನ್ನು ಕರೆದರು ಶ್ರೀನಿವಾಸಾಚಾರ್ಯರು. ಆ ಮನೆಗೆ ಬಂದ ಮೇಲೆ ಮೊದಲ ಬಾರಿಗೆ ಅವಳ ಜೊತೆ ನೇರವಾಗಿ ಮಾತನಾಡಿದ್ದರು. ಆಚಾರ್ಯರ ಎದುರಿಗೆ ತಲೆ ತಗ್ಗಿಸಿ ನಿಂತಳು ಅಂಜಲಿ. "ಬಾಮ್ಮ, ಹತ್ರ ಬಾ." ಮೃದುವಾಗಿ ಹತ್ತಿರ ಕರೆದರು. "ನಾನು ಕೂಡ ನಿಂಗ್ ಅಜ್ಜನೇ. ಮುಕ್ತಾ ಕೂಡ ನನಗ್ ಮಗಳೇ." ಅಜ್ಜಯ್ಯನ ಪಕ್ಕ ಬಂದು ಕುಳಿತ ಅಂಜಲಿಯ ಕಣ್ಣಲ್ಲಿ ನೀರು ಹನಿಯುತ್ತಿತ್ತು. ಅವಳ ತಲೆಯನ್ನು ಪ್ರೀತಿಯಿಂದ ಸವರಿದರು. "ದುಃಖ ಪಡಬೇಡ ಅಂಜಲಿ. ಮುಕ್ತಾಳ ಆರೋಗ್ಯ ಬಹಳ ಕೆಟ್ಟಿತ್ತು ಅಂತ ಕೇಳಲ್ಪಟ್ಟೆ. ಆ ನೋವಿಂದ ಅವಳಿಗೆ ಮುಕ್ತಿ ಸಿಕ್ತು ಅಂತ ಅನ್ಕೋ. ಈ ಜನ್ಮದಲ್ಲಿ ಅವಳು ಬದುಕಿದ ಬಾಳು ಖಂಡಿತ ಒಳ್ಳೆಯದಾಗಿರ್ಲಿಲ್ಲ, ಅನುಕರಣೀಯ ಆಗಿರಲೇ ಇಲ್ಲ" ಎಂದಾಗ ಅಂಜಲಿಯ ದುಃಖದ ತೀವ್ರತೆ ಹೆಚ್ಚಿತು. ತಗ್ಗಿಸಿದ ಅವಳ ಕಣ್ಣಿಂದ ಪಟಪಟನೆ ನೀರು ಕೆಳಗೆ ಉರುಳಿತು. "ಅಯ್ಯೋ ತಾಯಿ, ನಿಂಗ್ ನೋವಾಗ್ಲಿ ಅಂತ ಈ ಮಾತು ಹೇಳಲಿಲ್ಲಮ್ಮ." ತಮ್ಮ ಮಾತಿನಿಂದ ಅಂಜುವಿನ ದುಃಖ ಹೆಚ್ಚಾಗಿದ್ದು ಕಂಡು ನೊಂದು ನುಡಿದರು ಅಜ್ಜಯ್ಯ. "ಹೋಗ್ಲಿ, ಆ ಮಾತು ಬಿಟ್ಬಿಡೋಣ. ಈಗ ಕೋದಂಡನ್ ನೋಡೋಕ್ ಹೋಗ್ತಾ ಇದೆಯಾ ತಾನೇ?" ಕೇಳಿದಾಗ ಅಂಜಲಿ ಹೌದು ಎಂಬಂತೆ ಉದ್ದುದ್ದ ತಲೆ ಆಡಿಸಿದಳು. "ನಮ್ಮ ಅನಿಲ ಕೂಡ ನಿನ್ ಜೊತೆ ಬರ್ತಾನೆ. ನೀನು ಒಬ್ಳೆ ಹೋಗೋದು ಬೇಡ" ಎಂದಾಗ ಅಂಜಲಿ ಮನಸ್ಸು ಸಣ್ಣಗೆ ನಡೆದಿತು. "ನಾನೊಬ್ಳೆ ಹೋಗ್ಬಲ್ಲೆ ಅಜ್ಜಯ್ಯ" ಎಂದಳು. "ನಂಗೆ ಗೊತ್ತಮ್ಮ. ಆದರೂ ಅನಿಲ ನಿನ್ ಜೊತೆಗೆ ಬರಲಿ." ಅಜ್ಜಯ್ಯನ ಮಾತಿಗೆ ಎದುರಾಡದೆ ಒಪ್ಪಿಗೆ ಎನ್ನುವಂತೆ ತಲೆ ಅಲಗಿಸಿದಳು. "ಅಜ್ಜಯ್, ಮಾವಂಗ್ ಪ್ರಜ್ಞೆ ಬಂದಿದೆ." ಚಾರು ಹೇಳಿದಾಗ ಅಜಯ್ ಹಾಗೂ ಅಭಿ ಸಣ್ಣ ನಿಟ್ಟುಸಿರು ಹೊರಹಾಕಿದರು. ಸೀದಾ ಐಸಿಯು ಬಳಿ ನಡೆದರು. ಒಳಗಡೆ ಡಾಕ್ಟರ್ ಪರೀಕ್ಷೆ ಮಾಡುತ್ತಾ ಇದ್ದುದರಿಂದ ಯಾರಿಗೂ ಒಳಗೆ ಹೋಗಲು ಪರ್ಮಿಷನ್ ಇರಲಿಲ್ಲ. "ಅಪ್ಪಾಜಿ ಈಗ ಹೇಗಿದ್ದಾರೆ?" ಹೊರಗೆ ಬಂದ ಡಾಕ್ಟರ್ ಬಳಿ ಕೇಳಿದ ಅಜಯ್. ಅವನ ದನಿಯಲ್ಲಿ ಆತಂಕ ಸ್ಪಷ್ಟ. "ಸ್ಟಿಲ್ ಇನ್ ಕ್ರಿಟಿಕಲ್ ಕಂಡೀಷನ್." ವೈದ್ಯರು ಸತ್ಯವನ್ನೇ ನುಡಿದಿದ್ದರು. "ನಿಮ್ಮಲ್ಲಿ ಯಾರಾದರೂ ಒಬ್ಬರು ಹೋಗಿ ಅವರನ್ನು ನೋಡ್ಕೊಂಡು ಬನ್ನಿ" ಎಂದಾಗ ಅಭಿಯನ್ನು ಒಳಗೆ ಹೋಗುವಂತೆ ಸನ್ನೆ ಮಾಡಿದ ಅಜಯ್. ಅದೆಷ್ಟೋ ತಿಂಗಳುಗಳ ಬಳಿಕ ಮಗನನ್ನು ಕಂಡು ಭಾವುಕರಾದರು ಕೋದಂಡ. ಪ್ರೀತಿಯ ಮಗ ತನ್ನ ತಂದೆ ತಾಯಿಯ ಬಳಿ ಹೋದಾಗಿನಿಂದ ಅವನನ್ನು ಕಾಣದೆ ಒಳಗೊಳಗೆ ಅದೆಷ್ಟು ಕೊರಗಿತ್ತೋ ಆ ಜೀವ. "ಅಭಿ" ಪ್ರೀತಿಯಿಂದ ಕರೆದರು. ತುಟಿ ಅಲುಗಾಡಿತೆ ವಿನಾ ಧ್ವನಿ ಹೊರಗೆ ಬರಲಿಲ್ಲ. "ಅಪ್ಪಾಜಿ." ತಂದೆಯ ಬಳಿಗೆ ಧಾವಿಸಿದ್ದ ಅಭಿ. ಮಗನನ್ನು ಬಾಚಿ ತಬ್ಬಿಕೊಳ್ಳುವ ಹಂಬಲವಾಯಿತು ಕೋದಂಡನಿಗೆ. ಕೈ, ಮುಖ, ತಲೆ ಎಲ್ಲಾ ಕಡೆ ವಯರ್ಸುತ್ತಿದ್ದರಿಂದ ಅಸಹಾಯಕತೆಯಿಂದ ಕಣ್ಣೀರು ಮಿಡಿದರು. "ಅಳ್ಬೇಡಿಯಪ್ಪ, ಎಲ್ಲ ಸರಿ ಹೋಗುತ್ತೆ. ನೀವು ಬೇಗ ಹುಷಾರಾಗ್ತೀರಾ." ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿ ಹೇಳಿದವನ ಕಣ್ಣು ಕೂಡ ಮಂಜು ಮಂಜು. ಅಂಜು?" ಸಣ್ಣ ದನಿಯಲ್ಲಿ ಕೇಳಿದರು. "ಬರ್ತಾಳೆ" ಎಂದಾಗ ಮಗಳನ್ನು ಕಾಣುವ ಕಾತುರ ಹೆಚ್ಚಾಗಿತ್ತು. ತನ್ನ ತಂದೆ ತಾಯಿಯರನ್ನು ಕೂಡ ಕರೆದು ತರಬೇಕಿತ್ತು ಎಂದು ಹೇಳುವ ಮನಸ್ಸಾಯಿತು ಕೋದಂಡನಿಗೆ. ಈಗ ತಾನು ಇರುವ ಸ್ಥಿತಿಯಲ್ಲಿ ಅಷ್ಟು ದೂರ ಪ್ರಯಾಣಿಸಿ ಅವರನ್ನು ನೋಡಲಾಗುವುದೋ ಇಲ್ಲವೋ ಎಂಬ ಆತಂಕ ಕಾಡಿತು. ಆ ಉದ್ವೇಗದಲ್ಲಿ ಮತ್ತೆ ಕೋದಂಡನ ಉಸಿರಾಟ ಏರುಪೇರಾಗಿತ್ತು. ಆತಂಕದಿಂದ ವೈದ್ಯರ ಬಳಿ ಓಡಿದ ಅಭಿ. ಕೋದಂಡನ ಕಣ್ಣು ನಿಧಾನವಾಗಿ ಮುಚ್ಚಿಕೊಂಡಿತ್ತು.
ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.